ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ಸೀರೆ ಉಡುವುದು ಒಂದು ಕಲೆ, ಹೌದು. ಬಗೆ ಬಗೆಯ ಸೀರೆಗಳನ್ನು ಡಿಫ್ರೆಂಟಾಗಿ, ಅದರಲ್ಲೂ ಡಿಫ್ರೆಂಟ್ ಡ್ರೇಪಿಂಗ್ನಲ್ಲಿ ಉಡೋದಿದೆಯಲ್ಲ, ಅದಕ್ಕೂ ಒಂದಿಷ್ಟು ಐಡಿಯಾಸ್ ಬೇಕು, ಹೌದು. ಈಗ ಟ್ರೆಂಡಿ ಆಗಿರೋ ಅಂಥ ಡ್ರೇಪಿಂಗ್ ಸ್ಟೈಲ್ಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. ಸಾರಿ ಡ್ರೇಪಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಹೇಗೆಲ್ಲ ಮಾಡ್ಬೋದು, ಯಾವ ರೀತಿ ಈಸಿಯಾಗಿ ಒಂದಿಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ಈಸಿಯಾಗಿ ಹೇಗೆ ವೇರ್ ಮಾಡ್ಬೋದು ಸಾರಿನ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಸಾರಿ ಡ್ರೇಪಿಂಗ್ ಎಕ್ಸ್ಪರ್ಟ್ ಲೌಕ್ಯ ಅವರು ಈ ದಿನ ನಮ್ಮ ಜೊತೆ ಇದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ ಹಾಗೂ ಒಂದಿಷ್ಟು ಟಿಪ್ಸ್ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ. ಹಾಯ್ ಲೌಕ್ಯ. ಹಲೋ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಓಕೆ, ಫೈನ್. ಸೊ ಈ ಸೀಸನಲ್ಲಿ, ವೆಡ್ಡಿಂಗ್ ಸೀಸನ್ನು, ಫೆಸ್ಟಿವ್ ಸೀಸನ್ ಅಂದರೆ ನಿಮಗೆ ಸಾರಿ ಡ್ರೇಪಿಂಗ್ ಮಾಡೋದು ಒಂದು ನಿಮಗೂ ಹಬ್ಬನೇ. ಖಂಡಿತವಾಗ್ಲೂ ಹೌದು ಅಲ್ವಾ? ಹೌದು. ಸೊ ನಮಗೆ ಲಾಸ್ಟ್ ಟೈಮ್ ಒಂದಿಷ್ಟು ಹೇಳ್ಕೊಟ್ಟಿದ್ರಿ ಸಾರಿ ಡ್ರೇಪಿಂಗ್ ಹೇಗೆಲ್ಲ ಮಾಡ್ಬೋದು ಅಂತ. ಈ ದಿನ ಈಗ ಯಾವ ಸಾರಿ ಡ್ರೇಪಿಂಗ್ ಹೇಳ್ಕೊಡ್ತೀರಾ ಮ್ಯಾಮ್? ಇವತ್ತು ಪರ್ಟಿಕ್ಯುಲರ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಯಾಕಂದ್ರೆ ರೆಗ್ಯುಲರ್ ಎಲ್ಲರಿಗೂ ಬೋರ್ ಆಗಿರುತ್ತೆ. ಆ್ಯಂಡ್ ಸ್ಯಾರಿ ಇಟ್ ಸೆಲ್ಫ್ ಅದು ತುಂಬ ಚೆನ್ನಾಗಿರೋವಂಥ ಒಂದು ಗಾರ್ಮೆಂಟ್. ನಮಗೆ ಯಾವುದೇ ರೀತಿ ಬೇಕಾದರೂ ನಾವು ಸ್ಟೈಲ್ ಮಾಡ್ಕೊಬೋದು, ಯಾವ ರೀತಿ ಬೇಕಾದರೂ ನಾವು ಚೇಂಜಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ನಿಮಗೆ ತುಂಬ ವೆರೈಟಿ ಆಫ್ ಡ್ರೇಪಿಂಗ್ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಕ್ಯಾನ್ ಡ್ರೇಪ್ ಮ್ಯಾಮ್. ಇದು ತುಂಬಾ ಟ್ರೆಂಡಲ್ಲಿದೆ ಆ್ಯಂಡ್ ಎಸ್ಪೆಷಲಿ ಫಾರ್ ದ ಬ್ರೈಡ್ ಪ್ರಿಫರ್ ವೆರಿ ಮಚ್ ಫಾರ್ ರಿಸೆಪ್ಷನ್ಸ್ ಇದು. ಸೊ ಆ ಡ್ರೇಪ್ ನಾನು ನಿಮ್ಗೆ ಫಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ಯಾನ್ ಅಂದ ತಕ್ಷಣನೇ ಎಲ್ಲರೂ ಬಳಿ ಇರುತ್ತಾ ಅದು? ಮ್ಯಾಮ್ ಯೂಶಲಿ ಎಲ್ಲರೂ ಕ್ಯಾನ್ ಬಂದು ನೀವು ಲೆಹೆಂಗಾ ಒಳಗಡೆ ಹಾಕೊಳ್ಳುವಂಥ ಇನ್ನರ್ ವೇರ್ ಅದು ನಿಮಗೆ ಡಾಲ್ ಲುಕ್ ಕೊಡೋದಕ್ಕೋಸ್ಕರ. ಬಟ್ ನಾವು ಏನು ರೆಗ್ಯುಲರ್ ಆಗಿ ಬ್ಲೌಸ್ ಮತ್ತು ಇದು ಲಂಗ ದಾವಣಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ನಾವು ಅದರಲ್ಲೂ ಕೂಡ ಹಾಕೋಬೋದು ಮ್ಯಾಮ್. ನಾಟ್ ನೆಸೆಸರಿ ಆ ಕ್ಯಾನ್ ಬೇಕೇ ಬೇಕು ಅಂತ. ಇದು ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ನಾವು ನಾರ್ಮಲ್ ಲಂಗ ಬ್ಲೌಸ್ ಅಥವಾ ಲೆಹೆಂಗಾ ಸ್ಕರ್ಟ್ಸ್ ಇರುತ್ತೆ, ಅದ್ರ ಮೇಲೆ ಕೂಡ ಡ್ರೇಪ್ ಮಾಡ್ಕೋಬೋದು. ಹಾಗಾದರೆ ನೀವು ಮಾಡೆಲ್ ಕರಿತೀರಾ? ಖಂಡಿತವಾಗಿ. ಓಕೆ. ಹಲೋ, ನಿಮ್ಮ ಹೆಸರು? ಪ್ರಕೃತಿ. ಓಕೆ. ಈ ದಿನ ಪ್ರಕೃತಿ ಅವರಿಗೆ ನೀವು ಕ್ಯಾನ್ ಹಾಕಿ ಒಂದು ಡ್ರೇಪಿಂಗ್ ತೋರಿಸ್ತಾರೆ. ಸೊ ಕ್ಯಾರಿ ಆನ್ ಮ್ಯಾಮ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ನಿಮಗೆ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೀನಿ, ಹೌ ಟು ರೀಯೂಸ್ ಯುವರ್ ಓಲ್ಡ್ ಸ್ಯಾರೀಸ್ ಅಂತ. ಮ್ಯಾಮ್ ಯೂಶಲಿ ಎಲ್ಲರೂ ಏನು ಮಾಡ್ತಾರೆ, ದೇ ಗೋ ವಿತ್ ಫ್ರಂಟ್ ಹುಕ್ ಬ್ಲೌಸಸ್ಗೆ. ಸೊ ಇದು ಬಂದು ಪ್ರಿನ್ಸಸ್ ಕಟ್ ಅಂತ ಹೇಳ್ತೀವಿ. ಸೊ ಪ್ರಿನ್ಸಸ್ ಕಟ್ ಬ್ಲೌಸಸ್ ಹೊಲಿಸಿದಾಗ ಯು ಕ್ಯಾನ್ ರೀಯೂಸ್ ಇಟ್ ಫಾರ್ ಯುವರ್ ಈ ಥರ ಸ್ಟೈಲಿಂಗ್ಗೆ. ಹಾಗೆ ಮತ್ತು ಕೆಲವರು ಹಾಫ್ ಬ್ಲೌಸ್ ಮಾತ್ರ ಆರಿ ವರ್ಕ್ ಮಾಡಿಸಿರ್ತಾರೆ. ಸೊ ನೀವು ಕಂಪ್ಲೀಟ್ ಬ್ಲೌಸ್ ಆರಿ ವರ್ಕ್ ಮಾಡಿಸಿ ನೀವು ಪ್ರಿನ್ಸಸ್ ಕಟ್ಟಲ್ಲಿ ಬ್ಲೌಸ್ ಹೊಲಿಸಿದಾಗ ಆಫ್ಟರ್ ಫ್ಯೂ ಇಯರ್ಸ್ ನಿಮ್ಗೆ ಆ ಸ್ಯಾರಿ ತುಂಬ ಯೂಸ್ ಮಾಡಿ ಬೋರ್ ಆಗಿದೆ, ಸಮಥಿಂಗ್ ಏನಾದ್ರು ಅಪ್ಗ್ರೇಡ್ ಮಾಡಬೇಕು ಅಂದಾಗ ನಿಮ್ಮ ಮನೇಲೇ ಇರೋ ಹೆಣ್ಮಕ್ಳು ಯಾರಾದರೂ ಇರ್ತಾರೆ, ಕಾಲೇಜ್ ಗೋಯಿಂಗ್, ಸ್ಕೂಲ್ ಗೋಯಿಂಗ್ ಇರ್ತಾರೆ ಅಲ್ಲ, ನೀವು ಸೇಮ್ ಸ್ಯಾರಿಲಿ ನೀವು ಸ್ಕರ್ಟ್ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಎನಿ ಕಾಂಟ್ರಾಸ್ಟ್ ಸ್ಯಾರೀಸ್ ನೀವು ಡ್ರೇಪಿಂಗ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಸ್ಯಾರಿ ಕೂಡ ದಿಸ್ ಇಸ್ ಒನ್ ಆಫ್ ಮೈ ಓಲ್ಡ್ ಸ್ಯಾರಿ. ಇದನ್ನು ನಾನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಐ ಆಮ್ ರೀಯೂಸಿಂಗ್ ಇಟ್ ಫಾರ್ ದ ಕ್ಯಾನ್ ಲುಕ್. ಓಕೆ, ಸ್ಟಾರ್ಟ್ ಮಾಡ್ತೀರಾ? ಶಾಲಿ. ಸೊ ನಾನಿವಾಗ ಕ್ಯಾನ್ ಡ್ರೇಪ್ ಈಸಿಯೆಸ್ಟ್ ವೇಯಲ್ಲಿ ಹೇಗೆ ನೀವು ಮನೆಯಲ್ಲಿನೇ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಪಲ್ಲು ಎಷ್ಟು ಲೆಂತ್ ಬೇಕಾಗಿರುತ್ತೆ ಆ ಮೆಷರ್ಮೆಂಟ್ನ ತಗೊಳ್ಳಿ. ಸೊ ನಾನಿಲ್ಲಿ ಆಲ್ರೆಡಿ ಈ ಸ್ಯಾರಿ ಯಾಕೆ ಚೂಸ್ ಮಾಡಿರೋದು ಅಂತಂದರೆ, ಸಿನ್ಸ್ ಈ ಮರೂನ್ ಲೆಹೆಂಗಾ ಏನಿದೆ ಅದ್ರ ಮೇಲೆ ಗೋಲ್ಡ್ ವರ್ಕ್ ಇರೋದ್ರಿಂದ ಟೇಕನ್ ದ ಕಾಂಟ್ರಾಸ್ಟ್. ಸೊ ನಿಮಗೆ ನಿಮ್ಮ ಕಲರ್ ಕಾಂಬಿನೇಷನ್ ಯಾವ ರೀತಿ ಬೇಕು ನೀವು ಆ ರೀತಿ ಸ್ಟೈಲ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಫಸ್ಟು ಇವ್ರಿಗೆ ಪಲ್ಲು ಲೆಂತ್ ನೋಡಿಕೊಂಡು ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಬಿ ದ ಪಲ್ಲು. ಇದು ಒಂದು ಆದಮೇಲೆ ಇಲ್ಲಿ ನಿಮಗೆ ಚೆಸ್ಟ್ ಪ್ಲೀಟ್ಸ್ ಬರುತ್ತೆ. ಸೊ ಇದು ನಾವು ಮೋರ್ ಕ್ರಿಸ್ಪ್ ಆ್ಯಂಡ್ ನೀಟ್ ಡ್ರೇಪಿಂಗೋಸ್ಕರ ನಾವು ಆಲ್ರೆಡಿ ಐರನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದು ಒಂದು ಫಿಕ್ಸ್ ಆದಮೇಲೆ ಇಟ್ಸ್ ಈಸಿ ಟು ಡ್ರೇಪ್ ದ ಸ್ಯಾರಿ. ಲೌಕ್ಯ ಅವರೇ, ಈಗ ನೀವು ಇದನ್ನ ಪ್ರೀ ಡ್ರೇಪಿಂಗ್ ಮಾಡಿದ್ದೀರಾ, ಹೌದು ಅಲ್ವಾ? ಪಿನ್ ಮಾಡಿ ಇಟ್ಟಿದ್ದೀರಾ. ಹೌದು. ಪಿನ್ ಮಾಡಿ ಮೊದಲೇ ಪಿನ್ ಮಾಡಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಹೌದು, ಅಂದ್ರೆ ಉಡ್ಸೋಕೆ ಈಸಿ ಆಗುತ್ತೆ, ತುಂಬಾ ಈಸಿ ಆಗುತ್ತೆ. ಈ ತರ ಸಾರಿ ಉಡಕ್ಕೆ ಒಬ್ರದ್ದು ಹೆಲ್ಪ್ ಬೇಕೇ ಬೇಕಾ ಅಥವಾ ಅವರೇ ಖುದ್ದಾಗಿ ಉಟ್ಕೋಬಹುದಾ? ಮ್ಯಾಮ್, ಅವ್ರಿಗೆ ಪ್ಲೀಟ್ಸ್ ಮಾಡೋದು ನಾಲೆಡ್ಜ್ ಇದ್ದು ಅವ್ರಿಗೆ ಅಭ್ಯಾಸ ಇದ್ರೆ ದೇ ಕ್ಯಾನ್ ಡೂ ಇಟ್ ಆಲ್ ಆನ್ ದೇರ್ ಓನ್. ಇದು ಕೂಡ ನಾರ್ಮಲ್ ಪ್ಲೀಟಿಂಗ್ ಮಾಡಿಕೊಂಡು ಐರನಿಂಗ್ ಮಾಡಿದ್ದೀವಿ ಅಷ್ಟೇ, ಫಾರ್ ಗಿವಿಂಗ್ ಅ ಸ್ಲೀಕರ್ ಲುಕ್. ಬಟ್ ಇದು ಯಾರೇ ಇದ್ರು ಮನೇಲಿ ಇದು ಫುಲ್ ಒಂದು ಸಾರಿ ಅಲ್ವಾ? ಹೌದು, ಇದು ಕಂಪ್ಲೀಟ್ ಇಸ್ ಒನ್ ಫುಲ್ ಸ್ಯಾರಿ. ಓಕೆ. ಸೊ ನಾವು ಫಸ್ಟ್ ಪಲ್ಲು ಏನಿದೆ ಅದು ಒಂದು ಮೆಷರ್ಮೆಂಟ್ ತಗೊಂಡಿದ್ದೀವಿ, ಚೆಸ್ಟ್ ಪ್ಲೀಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಫಸ್ಟ್ ಇದನ್ನ ಪಿನ್ ಮಾಡ್ಕೊಂಡ್ಬಿಡಿ.
ಸೊ ಒಂದು ಯಾವುದಾದ್ರೂ ಒಂದು ಲೆಹೆಂಗಾ ಮೇಲೆ ಈ ಸ್ಟೈಲಿಂಗ್ ಮಾಡ್ಬೋದು. ಖಂಡಿತವಾಗ್ಲೂ ಲೆಹೆಂಗಾ ಮೇಲೆ ಸಾರಿ ಉಡೋದು ಅಂತಲೂ ಹೇಳ್ಬೋದು. ಹೌದು ಅಲ್ವಾ? ಸೊ ನಿಮಗೆ ಒನ್ಸ್ ನೀವು ಪಲ್ಲು ಏನಿದೆ ಅದನ್ನು ಫಿಕ್ಸ್ ಆದಮೇಲೆ ನಿಮ್ಮ ಚೆಸ್ಟ್ ಪ್ಲೀಟ್ಸ್ ಹೀಗೆ ಇರುತ್ತೆ. ಇಲ್ಲಿ ನಾವು ಸಿನ್ಸ್ ಬ್ಲೌಸ್ ಹೈಲೈಟ್ ಮಾಡ್ತಿರೋದ್ರಿಂದ ನಾವು ಕಂಪ್ಲೀಟ್ ಬಸ್ಟ್ ಏರಿಯಾ ಕವರ್ ಮಾಡೋದಕ್ಕೆ ಹೋಗಲ್ಲ. ಟು ಕೀಪ್ ದ ಕಾಂಟ್ರಾಸ್ಟ್ ಸ್ಟೈಲಿಂಗ್ ನಾವು ಹಾಫ್ ಆ್ಯಂಡ್ ಹಾಫಲ್ಲಿ ನಾವು ಸ್ಟೈಲಿಂಗ್ ಮಾಡಿರ್ತೀವಿ. ಸೊ ನಿಮ್ಮ ಕಂಪ್ಲೀಟ್ ಸ್ಯಾರಿ ಎಂಡ್ವರೆಗೂ ಬರ್ತೀರಾ. ಸೊ ನೀವು ಈ ಎಂಡ್ ಆಫ್ ದ ಸ್ಯಾರಿ ಒನ್ ಎಂಡ್ ಬಂದು ನಾವು ಪಲ್ಲು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಚೆಸ್ಟ್ ಪ್ಲೀಟ್ಸ್ ಕೂಡ ಫಿಕ್ಸ್ ಆಗಿದೆ. ದ ಅದರ್ ಎಂಡ್ ಆಫ್ ದ ಸ್ಯಾರಿ ಏನಿದೆ ಇದು ನಿಮಗೆ ಇಲ್ಲಿಗೆ ಬರುತ್ತೆ. ಸೊ ಎಲ್ಲ ಇದರಲ್ಲಿ ಸೀರೆ ಉಡ್ಬೇಕಾದ್ರೆ ಫಸ್ಟ್ ಟಕ್ ಮಾಡ್ಕೊಂಡು ಆಮೇಲೆ ಸೆರ್ಗ್ ಹಾಕೊಳ್ತೀವಿ. ಬಟ್ ಈ ರೀತಿ ಸೀರೆ ಉಡ್ಬೇಕಾದ್ರೆ ಫಸ್ಟ್ ಸೆರ್ಗ್ ಹಾಕೊಂಡು ನಂತರ ಸೀರೆ ಟಕ್ ಮಾಡ್ತೀರಾ? ಹೌದು. ಸೊ ಇಲ್ಲಿ ನಿಮಗೆ ಈ ಎಂಡ್ ಆಫ್ ದ ಸ್ಯಾರಿ ಏನಿದೆ ಇಲ್ಲಿ ನೀವು ಪ್ಲೀಟ್ಸ್ ಮಾಡ್ತಾ ಹೋಗ್ತೀರಾ. ಇದು ನಾಟ್ ನೆಸಸರಿ ಸಣ್ಣ ಇರಬೇಕು ಅಥವಾ ಮ್ಯಾಕ್ಸಿಮಮ್ ಪ್ಲೀಟ್ಸ್ ಬೇಕು ಅಂತ ಏನೂ ಇಲ್ಲ. ನೀವಿಲ್ಲಿ ದಪ್ಪ ತಗೊಂಡಷ್ಟು ನಿಮಗೆ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೀರೆ ಅಂಚು ಅಂದರೆ ಆ ಅಂಚನ್ನ ಈ ಥರ ಡ್ರೇಪ್ ಮಾಡಬೇಕು. ಹೌದು ಅಲ್ವಾ? ಇಲ್ಲಿ ಸೆಂಟರಲ್ಲಿ ಡ್ರೇಪ್ ಮಾಡೋದಲ್ಲ. ಹೌದು, ಬದಲಿಗೆ ಈ ಕಾರ್ನರ್ಗೆ ನಾವು ಡ್ರೇಪ್ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ಲೀಟ್ಸ್ ಏನಿದೆ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ನೀವು ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದ ಬಾಡಿ ಇಲ್ಲಿ ಸ್ವಲ್ಪ ಹೀಗೆ ಟಕ್ ಮಾಡ್ಕೊತೀರ ಚೆನ್ನಾಗಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸೆಕ್ಯೂರ್ ದಿಸ್. ಆ್ಯಂಡ್ ನೀವು ಈ ರೀತಿಯಾದಂತಹ ಸ್ಯಾರೀಸ್ ಯಾವುದು ಪ್ಲೇನ್ ಇರುತ್ತೆ, ಒನ್ ಸಿಂಗಲ್ ಕಲರ್ ಇರುತ್ತೆ, ಈ ರೀತಿಯಾದಂಥ ಸ್ಯಾರಿನ ನೀವು ಕ್ಯಾನ್ಗೆ ಚೂಸ್ ಮಾಡಿದಾಗ ಆ ಒಂದು ಫ್ರಿಲ್ಸ್ ಏನಿದೆ ಆ ಸ್ಟೈಲಿಂಗ್ ಏನಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವರು ಕ್ಯಾನ್ ಆಲ್ರೆಡಿ ಹಾಕಿದಾರಾ? ಇಲ್ಲ ಮ್ಯಾಮ್, ಇದು ಕ್ಯಾನ್ ನಾವು ಯೂಸ್ ಮಾಡೇ ಇಲ್ಲ. ಈ ಸ್ಟೈಲ್ ಕ್ಯಾನ್ ಡ್ರೇಪ್ ಅಂತ ಹೇಳ್ತೀವಿ. ಬಟ್ ಇದು ಕ್ಯಾನ್ ನೆಸೆಸಿಟಿ ಇಲ್ಲ. ನಾವು ನಾರ್ಮಲ್ ಏನು ಸ್ಕರ್ಟ್ಸ್ ಅಥವಾ ಲೆಹೆಂಗಾಸ್ ಲಂಗ ದಾವಣಿ ಏನಿರುತ್ತೆ ಅದ್ರ ಮೇಲೆ ನಾವು ಮಾಡ್ಕೋಬೋದು. ಓಕೆ ಮ್ಯಾಮ್. ಸೊ ಪಲ್ಲು ನಾವು ಫಿಕ್ಸ್ ಮಾಡ್ಕೊಂಡಾಗಿದೆ. ಚೆಸ್ಟ್ ಪ್ಲೀಟ್ಸ್ ಇಟ್ಸ್ ಆಲ್ರೆಡಿ ರೆಡಿ. ಅದರ್ ಎಂಡ್ ಆಫ್ ದ ಸ್ಯಾರಿ ಬಂದು ನಾವು ಪ್ಲೀಟ್ಸ್ ಮಾಡಿಕೊಂಡು ಟಕ್ ಮಾಡಿದ್ದೀವಿ ಮ್ಯಾಮ್. ಸೊ ಈ ರೆಸ್ಟ್ ಆಫ್ ದ ಸ್ಯಾರಿ ಏನಿದೆ ಇದು ಕಂಪ್ಲೀಟ್ ಸ್ಯಾರಿ ಹಿಂದೆಗಡೆ ಅವ್ರಿಗೆ ಪ್ಲೀಟ್ಸ್ ಆಗುತ್ತೆ. ಸೊ ನೋಡಿ ಇಲ್ಲಿ ಬಂದು ನಿಮಗೆ ಈ ರೀತಿಯಾದಂತಹ ಫ್ರಿಲ್ಸ್ ಬರುತ್ತೆ ಮ್ಯಾಮ್. ದಿಸ್ ಈಸ್ ದ ಬ್ಯೂಟಿ ಆಫ್ ದ ಕ್ಯಾನ್ ಡ್ರಿಪ್. ಓಕೆ, ಇಲ್ಲಿ ಯು ಹ್ಯಾವ್ ಒನ್ ಆಪ್ಷನ್, ಕಂಪ್ಲೀಟ್ ಇದನ್ನು ಕ್ಲೋಸ್ ಮಾಡಿ ಒನ್ ಸೈಡ್ ಸ್ಕರ್ಟ್ ಹೈಲೈಟ್ ಮಾಡ್ಬೋದು. ಇಲ್ಲ ನಿಮ್ಗೆ ಎರಡೂ ಕಡೆ ಸ್ಕರ್ಟ್ ಹೈಲೈಟ್ ಮಾಡೋದಾದರೆ ಈ ರೀತಿ ಗ್ಯಾಪ್ ಕೊಡ್ಬೋದು. ಸೊ ಎರಡೂ ಕಡೆ ನಿಮಗೆ ಈ ರೀತಿಯಾದಂಥ ಫ್ರಿಲ್ಸ್ ನೀಟಾಗಿ ಕಾಣಿಸುತ್ತೆ. ಓಕೆ, ಈಗ ಇವರು ಸ್ಲಿಮ್ ಇದ್ದಾರೆ, ಒಂದು ಮೀಡಿಯಮ್ ಇದ್ದಾರೆ. ಈಗ ಸ್ವಲ್ಪ ಪ್ಲಂಪಿ ಆಗಿರೋರಾದ್ರೆ ಈ ಥರ ಹೆಚ್ಚಾದ ಫ್ರಿಲ್ಸ್ ಬಿಟ್ಟರೆ ಮತ್ತಷ್ಟು ಅಗಲ ಕಾಣಿಸ್ತಾರೆ. ಅವ್ರುಗಳು ಏನು ಮಾಡಬೇಕು ಮ್ಯಾಮ್? ಯೂಶಲಿ ನೋ ಮ್ಯಾಟರ್ ದ ಸೈಜ್, ನೀವು ತಗೊಳ್ಳೋ ಸ್ಯಾರಿ ಫ್ಯಾಬ್ರಿಕ್ ಏನು ಚೂಸ್ ಮಾಡ್ತೀರಾ ಅಲ್ವಾ, ಅದು ಲೋವರ್ ಇನ್ ಥಿಕ್ನೆಸ್ ಇದ್ದು ಆ್ಯಂಡ್ ಕಂಪ್ಲೀಟ್ ಸಿಂಗಲ್ ಕಲರ್ ಇದ್ದಾಗ ಅದು ನಿಮಗೆ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ಗಿಂತ ಇದು ನಿಮ್ಗೆ ಇನ್ನೂ ಸ್ಲಿಮ್ಮಾಗಿ ಕಾಣಿಸುತ್ತೆ. ಹೌದಾ? ಸೊ ನೆಸೆಸರಿಲಿ ಯು ಕ್ಯಾನ್ ವೇರ್ ಬಿಗ್ಗರ್ ಹೀಲ್ಸ್ ಹಾಕೊಬೋದು. ಆಗ ಅವ್ರಿಗೆ ಪ್ರಾಪರ್ ಸ್ಲೀಕ್ ಲುಕ್ ಬಂದ್ಬಿಡುತ್ತೆ ಮ್ಯಾಮ್. ಫೈನ್. ಓಕೆ, ಸೊ ಇದು ಟಕ್ ಮಾಡಿ ಆಗಿದೆ. ಸೊ ನೋಡಿ ಇಲ್ಲಿ ಕಂಪ್ಲೀಟ್ ಎಕ್ಸ್ಟ್ರಾ ಸ್ಯಾರಿ ನಮಗೇನು ಮಿಕ್ಕಿದೆ ಇದಿಷ್ಟೂ ಸಹ ನಾವು ಹಿಂದೆಗಡೆ ಪ್ಲೀಟ್ಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಸ್ಟೈಲ್ ಆಫ್ ಕ್ಯಾನ್ ಡ್ರಿಪ್. ಇದರಲ್ಲೂ ಸಹ ನಮಗೆ ಪ್ರಾಪರ್ ಸೈಜ್ ಆಗಲಿ ಅಥವಾ ಇಷ್ಟೇ ಪ್ಲೀಟ್ಸ್ ಬರಬೇಕು ಅದು ಯಾವುದೇ ರೀತಿ ಇಲ್ಲ. ಅವರ ಬಾಡಿ ಮಾಸ್ ಇಂಡೆಕ್ಸಿಗೆ ಅಗತ್ಯವಿರುವಷ್ಟು ಅದನ್ನು ನೀವು ಡ್ರೇಪ್ ಮಾಡಬೇಕು. ಸೊ ಹಿಂದೆಗಡೆ ಇರೋ ಕಂಪ್ಲೀಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ನೀವು ಈ ರೀತಿಯಾಗಿ ಯು ಕ್ಯಾನ್ ಒಟ್ಟಲ್ಲಿ ಅವ್ರ ಬಾಡಿಗೆ ಅದು ಸೂಟ್ ಆಗಬೇಕು, ಇಲ್ಲಿ ಫಿಟ್ ಆಗಬೇಕು. ಸೊ ನೀವೇನಾದರೂ ಈಗ ನಾಳೆ ಏನಾದರೂ ಫಂಕ್ಷನ್ ಇದೆ ಅಥವಾ ಯು ಟ್ರಾವೆಲಿಂಗ್ ಅಂದಾಗ ಈ ರೀತಿ ಬಾಡಿ ಮೆಷರ್ಮೆಂಟ್ ಆಲ್ರೆಡಿ ನೀವು ತಗೊಂಡು ಪಲ್ಲು ಮತ್ತು ಹಿಂದೆಗಡೆದು ಪ್ಲೀಟ್ಸ್ ಆಲ್ರೆಡಿ ಮಾಡಿ ಇಟ್ಕೊಂಡ್ರೆ ವಿತಿನ್ 2 minutes ನೀವು ಸ್ಪಾಟ್ ಡ್ರೇಪಿಂಗ್ ಮಾಡ್ಕೋಬೋದು. ಸೊ ನೋಡಿ ಇದಿಷ್ಟು ಪ್ಲೀಟ್ಸ್ ಏನಿದೆ ಹಿಂದೆಗಡೆ ಈ ರೀತಿಯಾಗಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನಿಮ್ಮ ಸ್ಕರ್ಟ್ ಹಿಂದೆ ಈ ರೀತಿ ಟಕ್ ಮಾಡೋದು. ಪಿನ್ ಮಾಡೋದು ಬೇಡವಾ? ಇಲ್ಲಿ ಪಿನ್ ಮಾಡಬೇಕಾಗತ್ತೆ, ಬಟ್ ಇದು ಒಳಗಡೆಯಿಂದ ಮಾಡಬೇಕಾಗತ್ತೆ. ಯಾಕಂದ್ರೆ ನಮಗೆ ಪಿನ್ಸ್ ವಿಸಿಬಲ್ ಇರಬಾರ್ದು, ಅದಕ್ಕೋಸ್ಕರ ಒಳಗಡೆಯಿಂದ ಮಾಡ್ತೀವಿ. ಸೊ ನೀವು ಸ್ಕರ್ಟ್ ಸೇರಿಸಿ ಪ್ಲೀಟ್ಸ್ನ ಜಾಯಿನ್ ಮಾಡಿ. ಸೊ ಹಾಗಾಗಿ ಇನ್ನೊಬ್ರು ಹೆಲ್ಪ್ ಬೇಕಾಗ್ಬೋದು ಈ ಸಾರಿ ಉಡ್ಬೇಕಾದ್ರೆ. ಯಾಕಂದರೆ ಬ್ಯಾಕ್ ಸೈಡು ಡ್ರೇಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗೋದಿಲ್ಲ.
ಎಷ್ಟು ಏನು ಫ್ಲೀಟ್ ಸರಿ ಇದೆಯಾ ಇಲ್ವಾ ಅನ್ನೋದು. ಆಗ ಅಮ್ಮನ ಹೆಲ್ಪೋ ಅಥವಾ ಸಿಸ್ಟರ್ಸ್ ಹೆಲ್ಪೋ ಅಥವಾ ಫ್ರೆಂಡ್ಸ್ ಹೆಲ್ಪೋ ಬೇಕಾಗ್ಬೋದು. ಹೌದು. ಸರಿಗೆ ನೋಡಿ, ಇದು ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ಅವರ್ ಕ್ಯಾನ್ ಡ್ರೇಪ್. ಇದು ಯೂಶಲಿ ಮ್ಯಾಮ್ ಲೈಕ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ತಾರೆ, ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಇರ್ತಾರೆ, ಸ್ಯಾರಿ ಹಾಕೊಳ್ಳೋದು ಅವ್ರಿಗೆ ಅಷ್ಟು ದೆಲ್ ಬಿ ನಾಟ್ ಓಕೆ, ಬೇಡ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಈ ರೀತಿಯಾಗಿ ನೀವು ಡ್ರೇಪ್ ಮಾಡಿದಾಗ ದೆಲ್ ಬಿ ಲುಕ್ ಇವನ್ ಮೋರ್ ಬ್ಯೂಟಿಫುಲ್, ಮತ್ತು ಅವ್ರಿಗೆ ಇಷ್ಟ ಆಗಿ ದ ಹೋಲ್ ಡೇ ದೆಲ್ ಬಿ ಎಂಜಾಯಿಂಗ್ ದ ಲುಕ್. ಓಕೆ, ಅಂದರೆ ಡಾಬ್ ಹಾಕಿದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಹೌದು, ಡಾಬ್ ಹಾಕಬೇಕಾಗತ್ತೆ. ಒಂದಿಷ್ಟು ಜ್ಯುವೆಲರೀಸ್ ಹಾಕಿದರೆ ಹೌದು, ಹುಡುಗಿ ಮತ್ತಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಸೊ ಇಲ್ಲಿ ನೀವು ಸಮ್ಟೈಮ್ಸ್ ಡಾಬ್ ಹಾಕೊಳಕ್ಕಾಗಲ್ಲ ಅಂದರೆ ಒಳಗಡೆ ಪ್ಲೀಟ್ಸ್ ಏನಿರುತ್ತೆ ಇದನ್ನ ನೀವು ಸ್ಕರ್ಟಿಗೆ ಪಿನ್ ಮಾಡಿದಾಗ ಪಿನ್ಸು ಕೂಡ ಕಾಣೋದಿಲ್ಲ ನಿಮಗೆ. ಓಕೆ, ಆ್ಯಂಡ್ ಪ್ಲೀಟ್ಸ್ ಕೂಡ. ಈಗ ನೀವು ಇಲ್ಲಿವರೆಗೂ ಕ್ಯಾನ್ ಅಂತ ಬಹಳಷ್ಟು ಟೈಮು ಬಳಸಿದ್ರಿ, ಬಟ್ ಇದು ಹಾಕದಲ್ಲೇ ನೀವು ಉಡ್ಸಿದ್ರಲ್ಲ. ಹೌದು. ಈಗ ಉಟ್ ನಂತರ ಅದನ್ನ ಹಾಕತಾರ ಅಥವಾ ಮುಂಚೆನೆ ಹಾಕೊಂಡು ಉಡ್ಬೇಕಲ್ವಾ ಮ್ಯಾಮ್? ಯೂಶಲಿ ಕ್ಯಾನ್ ಸಿನ್ಸ್ ಇಟ್ಸ್ ಅನ್ ಇನ್ನರ್ ವೇರ್, ಅದು ನಾವು ಸ್ಕರ್ಟ್ ಒಳಗಡೆ ಯೂಸ್ ಮಾಡುವಂತ ಎಕ್ಸ್ಟ್ರಾ ಫ್ಯಾಬ್ರಿಕ್ ಆಗಿರುತ್ತೆ. ಸೊ ಡ್ರೇಪಿಂಗಿಂತ ಮುಂಚೆನೆ ಕ್ಯಾನ್ ಹಾಕೊಂಡು ಅದ್ರ ಮೇಲೆ ನಮ್ದೇನು ಸ್ಕರ್ಟ್ ಇದೆ ಅದ್ರ ಮೇಲೆ ಸ್ಯಾರಿ ಬರುತ್ತೆ. ಸೊ ಆಗ ಡಾಲ್ ತರ ಕಾಣಿಸ್ಬೋದು. ಹೌದು ಅಲ್ವಾ? ಫುಲ್ ಶೇಪ್ ಕಾಣಿಸುತ್ತೆ. ಏನಿಲ್ಲ ಮ್ಯಾಮ್, ನಿಮ್ಗೆ ಡೌನ್ ಪಾರ್ಟ್ ಏನಿದೆ, ಸಿನ್ಸ್ ನೀವು ಕ್ಯಾನ್ ಯೂಸ್ ಮಾಡಿದಾಗ ಅದು ಸ್ವಲ್ಪ ನಿಮಗೆ ರೌಂಡ್ ಶೇಪಲ್ಲಿ ಕಾಣಿಸುತ್ತೆ, ಡಾಲ್ ಲುಕ್ ಕೊಡುತ್ತೆ. ಬಟ್ ಅಗೇನ್ ಇಟ್ ಇಸ್ ನಾಟ್ ಈಸಿ ಟು ಕ್ಯಾರಿ. ಓಕೆ, ಸೊ ಇದು ನೀವು ವಿತೌಟ್ ಕ್ಯಾನ್ ಬಳಸಿ ಮಾಡಿರೋದು. ಪ್ರಕೃತಿ ಹಾಗೆ ಒಂದು ರೌಂಡ್ ನೀವು ಟರ್ನ್ ಆಗಿ ಎಲ್ರಿಗೂ ಗೊತ್ತಾಗಲಿ ಹೇಗೆ ಡ್ರೇಪ್ ಮಾಡಿದ್ದಾರೆ ಅಂತ. ಸೊ ಈ ಸ್ಯಾರಿ, ಈ ಕ್ಯಾನ್ ಡ್ರೇಪಲ್ಲಿ ಏನಂದರೆ ಆಲ್ರೆಡಿ ಅವ್ರ ಹತ್ರ ಮಕ್ಕಳಿಗೆ ಲಂಗ ದಾವಣಿ ಅಥವಾ ಲೆಹೆಂಗಾ ಆಲ್ರೆಡಿ ಇರುತ್ತೆ, ರೆಡಿಮೇಡ್ ಫ್ಯಾನ್ಸಿ ತಂದಿರ್ತಾರೆ. ಅದಕ್ಕೆ ನೀವೇನಾದರೂ ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಕೊಡಬೇಕು, ಅವ್ರನ್ನ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಹಬ್ಬದ ದಿನ ಅಥವಾ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಅಂತಂದರೆ ಅಮ್ಮಂದಿರ ಹತ್ರ ಇರೋ ಸ್ಯಾರೀಸ್ನೇ ಈ ರೀತಿಯಾಗಿ ಸ್ಟೈಲ್ ಮಾಡಿಕೊಂಡು ದೇ ಕ್ಯಾನ್ ಬಿಕಮ್ ಮೋರ್ ಸ್ಟೈಲಿಶ್ ವೆನ್ ಎವರ್ ದೇ ಗೋ ಫಾರ್ ಬೇರೆ ಈವೆಂಟ್ಸ್ಗೆಲ್ಲನೂ. ಸೊ ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಅ ಕಾಲೇಜ್ ಗೋಯಿಂಗ್ ಗರ್ಲ್ ಆರ್ ಸ್ಕೂಲ್ ಗರ್ಲ್ ಮೇನ್ಲಿ, ಯಾಕಂದ್ರೆ ಅವ್ರು ತುಂಬ ಇಷ್ಟಪಡ್ತಾರೆ. ಬಟ್ ಇದು ಇವಾಗ ರೆಸೆಪ್ಷನ್ ಬ್ರೈಡ್ಸು ಕೂಡ ತುಂಬ ಪ್ರಿಫರ್ ಮಾಡ್ತಾರೆ ಮ್ಯಾಮ್. ಫೋಟೋಸ್ ಆಗಲಿ ವಿಡಿಯೋಸ್ಗಾಗಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಇವಾಗ, ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಿದ್ದಾರೆ. ಸೊ ಹುಡುಗಿರಷ್ಟೇ ಅಲ್ಲ, ಯಾರು ಬೇಕಾದರೂ ಈ ಥರ ಸಾರಿ ಡ್ರೇಪ್ ಮಾಡಬಹುದು. ಈಗ ಅವ್ರ ಬಳಿ ಲೆಹೆಂಗಾಗಳಿರ್ಬೋದು, ಆ ಲೆಹೆಂಗಾ ಧರಿಸಿ ಬೋರ್ ಆಗಿರ್ಬೋದು. ಫೋಟೋಶೂಟಲ್ಲಿ ಆಲ್ರೆಡಿ ಲೆಹೆಂಗಾನ ಅವರು ಕಾಣಿಸ್ಕೊಂಡಿರ್ಬೋದು ಫೋಟೋಶೂಟ್ಗಳಲ್ಲಿ. ಅಂಥವ್ರು ಏನು ಮಾಡ್ಬೋದು, ಈ ರೀತಿ ಲೆಹೆಂಗಾ ಮೇಲೆ ಡಿಫ್ರೆಂಟ್ ಯಾವ್ದಾದ್ರು ಅಮ್ಮನ ಸಾರಿ ಆಗ್ಬೋದು, ಅವ್ರದ್ದೇ ಸಾರಿ ಆಗ್ಬೋದು, ಯಾರ್ದಾದ್ರೂ ಆಗ್ಬೋದು, ಆ ಸಾರಿನ ಈ ಥರ ಸ್ಟೈಲಿಂಗ್ ಮಾಡ್ದಂಗೆ ಲೆಹೆಂಗಾಗೆ ಹೊಸ ಲುಕ್ ಸಿಗತ್ತೆ. ಅದ್ರ ಜೊತೆ ಹೊಸ ಡ್ರೇಪಿಂಗಲ್ಲೂ ಕಾಣಿಸ್ಕೋಬಹುದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಅವರ ಬಾಡಿ ಮಾಸ್ ಇಂಡೆಕ್ಸ್, ಅವರ ಪರ್ಸ್ನಾಲಿಟಿಗೆ ತಕ್ಕಂತೆ ಕಲರ್ಸ್ ಚೂಸ್ ಮಾಡ್ಕೋಬೇಕಾಗತ್ತೆ. ಗ್ರ್ಯಾಂಡ್ ಲುಕ್ ಬೇಕಂದ್ರೆ ಸ್ವಲ್ಪ ಬ್ರೊಕೆಡ್ಡು ಬನಾರಸಿ ಸಾರೀಸು ಹಾಕಬಹುದು ಅಲ್ವಾ. ಸೊ ಲೆಹೆಂಗಾ ಡಿಸೈನ್ ಇದ್ರೆ ಪ್ಲೇನ್ ಸಾರಿ ಒಳ್ಳೇದು. ಹೌದು. ಸೊ ಲೆಹೆಂಗಾ ಪ್ಲೇನ್ ಇದ್ರೆ ಗ್ರ್ಯಾಂಡ್ ಸಾರಿ ಪ್ರಿಫರ್ ಮಾಡ್ಬೋದು. ಇನ್ನುಳಿದಂತೆ ಜ್ಯುವೆಲ್ಸು ಎಲ್ಲ ಹಾಕಿದ್ರೆ ಹುಡುಗಿ ಪರ್ಫೆಕ್ಟ್ ಫುಲ್ ರೆಡಿ ಆದಾಗ ಕಂಪ್ಲೀಟ್ ಸ್ಟೈಲಿಂಗ್ ಮುಗಿಸ್ಬಿಡೋಣ. ಓಕೆ, ಸೊ ನಿಮ್ಮ ಮಾಡೆಲ್ ರೆಡಿ ಆದ್ರ? ಹೌದು ಮ್ಯಾಮ್, ಕಟ್ಬಿಡೋಣ. ಬನ್ನಿ ಪ್ರಕೃತಿ. ಸೊ ಈ ರೀತಿ ನಾವು ಕಾಂಟ್ರಾಸ್ಟ್ ಜ್ಯುವೆಲ್ರಿ ಎಲ್ಲ ಹಾಕಿದಾಗ ಕಂಪ್ಲೀಟ್ ಲುಕ್ ಫಿನಿಶ್ ಆಗುತ್ತೆ. ಆ್ಯಂಡ್ ಎನಿ ಕೈಂಡ್ ಆಫ್ ಸ್ಯಾರಿ ಡ್ರೇಪಿಂಗ್ಗೆ ವೇಸ್ಟ್ ಬೆಲ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು, ಆವಾಗಲೇ ನಮಗೆ ಅದು ಕಂಪ್ಲೀಟ್ ಸ್ಯಾರಿ ಲುಕ್ ಕೊಡೋದು. ಸೊ ಶಿ ಇಸ್ ಕಂಪ್ಲೀಟ್ಲಿ ರೆಡಿ ವಿತ್ ದ ಸ್ಟೈಲಿಂಗ್. ಸೊ ಅಪ್ಕಮಿಂಗ್ ಫೆಸ್ಟಿವ್ ಸೀಸನ್ಗೆ ಈ ರೀತಿ ಡ್ರೆಸ್ ಆಗ್ಬೋದು ಅನ್ಸುತ್ತೆ. ಖಂಡಿತವಾಗ್ಲೂ ಹೌದು. ಸೊ ಅದು ಯಾವುದೇ ಹಬ್ಬ ಆಗ್ಬೋದು, ಸಂಕ್ರಾಂತಿ ಆಗ್ಬೋದು, ಯುಗಾದಿ ಆಗ್ಬೋದು, ಯಾವುದೇ ಹಬ್ಬಕ್ಕಾಗ್ಬೋದು, ಪೊಂಗಲ್ ಆಗ್ಬೋದು, ಎಲ್ಲದಕ್ಕೂ ರೆಡಿ ಆಗ್ಬೋದು ಹುಡುಗಿರು. ಸೊ ಈ ರೀತಿ ನಾವು ಟ್ರೆಡಿಷ್ನಲ್ ಲುಕ್ ಕೊಡೋದಕ್ಕೋಸ್ಕರ, ಸಿನ್ಸ್ ಈ ಬಾರ್ಡರಲ್ಲಿ ಗ್ರೀನ್ ಇರೋದಕ್ಕೋಸ್ಕರ ನಾವು ಅದನ್ನು ಬ್ಯಾಂಗಲ್ಗೆ ಸ್ಟೈಲ್ ಮಾಡಿದ್ದೀವಿ. ಸೊ ಓವರಾಲ್ ಲುಕ್ ನಾವು ಕಲರ್ ಕಾಂಬಿನೇಷನ್ ನೋಡಿ ಇವ್ರನ್ನ ಕಂಪ್ಲೀಟ್ ಸ್ಟೈಲಿಂಗ್ ಮಾಡಿರೋದು. ಸೊ ನೀವು ಯಾವ ಸ್ಯಾರಿ ಚೂಸ್ ಮಾಡ್ತೀರಾ ಆ ಸ್ಯಾರಿ ಮೇಲೆ ನಿಮ್ಮ ಸ್ಟೈಲಿಂಗ್ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಸಾರಿ ಡ್ರೇಪಿಂಗ್ ಇರ್ಬೋದು, ಅಂದರೆ ಅದಕ್ಕೆ ಸೂಟ್ ಆಗೋ ಅಂಥ ಜ್ಯುವೆಲ್ಸ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಹಬ್ಬಗಳಾದರೆ ಟ್ರೆಡಿಷನಲ್ ಜ್ಯುವೆಲ್ಸ್ ಆಗ್ಬೋದು, ಅಥವಾ ನಾರ್ಮಲ್ ಇವೆಂಟು, ಡಿಪೆಂಡಿಂಗ್ ಅಪಾನ್ ದ ಇವೆಂಟ್ ಮತ್ತು ಆ ಸಂದರ್ಭಕ್ಕೆ ಕರೆಕ್ಟಾಗಿ ಅದನ್ನು ವೇರ್ ಮಾಡಿದಾಗ ಆ ಲುಕ್ಕು ಇನ್ನೂ ಎನ್ಹಾನ್ಸ್ ಆಗತ್ತಲ್ವಾ? ಓಕೆ ಓಕೆ.
ಲೌಕ್ಯ ಅವರೇ. ಸೊ ಈ ರೀತಿಯ ಸಾರಿ ಉಡೋದನ್ನು ನೀವು ಹೇಳ್ಕೊಟ್ಟಿದ್ದೀರಾ, ಟಿಪ್ಸು ಹೇಳಿದ್ದೀರಾ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಮಚ್. ಸೊ ನೋಡಿದ್ರಲ್ಲ, ಈ ರೀತಿ ಹೇಗೆ ಕ್ಯಾನ್ ಬಳಸ್ದಲೇನು ಯಾವ ರೀತಿ ಸಾರಿ ಉಡ್ಬೋದು. ಈ ಸಾರಿ ಸ್ಟೈಲಿಂಗ್ ಏನು ಹೆಸರು ಇಟ್ಟಿದ್ದೀರಾ? ಇದು ಕ್ಯಾನ್ ಡ್ರೇಪ್ ಅಂತ ಕರಿತೀವಿ ನಾವು. ಓಕೆ, ಕ್ಯಾನ್ ಇಲ್ಲ ಅಂದರೆ ಏನು ಮಾಡ್ತೀವಿ, ಏನು ಹೇಳ್ತೀರಾ? ಲೆಹಂಗಾ ಡ್ರೇಪ್ ಅಂತಾನೆ ಕರಿಬೋದು. ಸೊ ನೀವು ಲೆಹಂಗಾ ಬಳಸಿ ಲೆಹಂಗಾಗೆ ಹೇಗೆ ನೀವು ಲುಕ್ ಕೊಡ್ಬೋದು, ಅಥವಾ ಸಾರಿಯನ್ನೇ ಡಿಫ್ರೆಂಟ್ ಸಾರೀಸ್ ಚೂಸ್ ಮಾಡಿಕೊಂಡು ಒಂದು ಲೆಹಂಗಾ ಮೇಲೆ ಹೇಗೆಲ್ಲ ಹಾಕ್ಬೋದು, ಈ ಎಪಿಸೋಡಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ಇಂತಹ ಮತ್ತಷ್ಟು ಸಾರಿ ಡ್ರೇಪಿಂಗ್ ಟಿಪ್ಸ್ಗಾಗಿ ವಿಶ್ವವಾಣಿ TV ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.